ಜಿಲ್ಲೆ ಸಂಡೂರು ತಾಲೂಕು ಚಲ್ಲಪ್ಪನಹಳ್ಳಿ ಗ್ರಾಮದ ಹೊರವಲಯದ ಕಣಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಸೋಮವಾರ ಬೆಳಗ್ಗೆ 11:30ಕ್ಕೆ ಕಣಗಳಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಚಲ್ಲಪ್ಪನಹಳ್ಳಿ ಗ್ರಾಮದ ಗಾದೇರಯ್ಯ ನಾಗಣ್ಣ, ಗಾದ್ರೆಯ ಓಬಣ್ಣ, ಕನ್ನೆಯರು ಬಸವರಾಜ್, ಗುಡುಕೋಟೆ ಹುಲಿಕುಂಟೆಪ್ಪ, ಗುಡುಕೋಟೆಯ ಸಾರಪ್ಪ, ಬಸವರಾಜ್ ಎಂಬುವರ ಕಣದ ಜಮೀನಿನಲ್ಲಿ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿ ಪರಾರಿಯಾಗಿದ್ದಾರೆ. ಈ ಬೆಂಕಿಯ ಅವಘಡ ಸಂಭವಿಸಿದ್ದು ಮೆಕ್ಕೆಜೋಳದ ಸಪ್ಪೆ 8 ಟ್ರಿಪ್ಪು, ಶೇಂಗಾ ಹೊಟ್ಟು 2 ಟ್ರಿಪ್ಪು, ಜೋಳದ ಸಪ್ಪೆ 2 ಟ್ರಿಪ್ಪು, ಮೆಕ್ಕೆಜೋಳದ ಪಂಜು 1 ಟ್ರಿಪ್ಪು, ಒಂದು ಎತ್ತು ಅರ್ಧ ಭಾಗ ಸುಟ್ಟು ಹೋಗಿದೆ. ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ 6 ಜನರಿಗೆ 1 ರಿಂದ 10 ಲಕ್ಷದವರೆಗೆ ಹಾನಿ ಉಂಟಾಗಿದೆ. ಸಂಬಂಧಪಟ್ಟಂತಹ ಇಲಾಖೆಯವರು ಪರಿಹಾರ ನೀಡಬೇಕು ಎಂದು ನಮ್ಮ BSP ನ್ಯೂಸ್ ಚಾನೆಲ್ ಮನವಿ ಮಾಡಿರುತ್ತದೆ. ಬೆಂಕಿ ಹೊತ್ತಿ ಉರಿದ ಪರಿಣಾಮ ಸೆಡ್ಡಿನಲ್ಲಿ ಇದ್ದ ಶೇಂಗಾ, ಕೃಷಿಗೆ ಸಂಬಂಧಿಸಿದ ಹಲವು ಪರಿಕರಗಳು ಮತ್ತು ಬೇವಿನ ಬಣವೆಗಳು ಸುಟ್ಟು ಕರಕಲಾಗಿವೆ. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಚಲ್ಲಪ್ಪನಹಳ್ಳಿ ಹಾಗೂ ಸಂಡೂರು ಮತ್ತು ಕೊಟ್ಟೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸುವ ಮೂಲಕ ನಿರಂತರವಾಗಿ 3-4 ತಾಸುಗಳವರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದರು. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿದರು.